ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಹೈ ಪ್ರೋಟೀನ್ ಇರುವಂತಹ ಎಗ್ ಆಮ್ಲೆಟನ್ನು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಹೇಗೆ ಮಾಡೋದು ಕ್ವಿಕ್ಕಾಗಿ ಅಂತ ನೋಡೋಣ. ಅದಕ್ಕೋಸ್ಕರ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡಿದ್ದೀನಿ. ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಮೊಟ್ಟೆಗಳನ್ನ ಒಡೆದಾಕ್ತಾ ಇದ್ದೀನಿ. ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕಿದ್ರೂ ತೊಗೊಳ್ಬೋದು. ಒಂದು ಮೊಟ್ಟೆಯಲ್ಲೂ ಕೂಡ ನಾವು ಈ ರೀತಿ ಎಗ್ ಆಮ್ಲೆಟನ್ನು ಮಾಡ್ಬೋದು. ಇದನ್ನೆಲ್ಲ ಸ್ವಲ್ಪ ಒಡೆದು ಸ್ಪ್ರೆಡ್ ಮಾಡೋಣ. ಇದನ್ನು ಇಡೀ ತವಕ್ಕೆ ಸ್ಪ್ರೆಡ್ ಮಾಡಿ ಆದ ನಂತರ ನಾನು ಅದಕ್ಕೆ ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೈಯಿಂದ ಸ್ವಲ್ಪ ತೊಗೊಂಡು ಈ ಥರ ಉದುರಿಸಿದರೆ ಸಾಕು. ಸ್ವಲ್ಪ ಉಪ್ಪು, ಅದೇ ಥರ ಪೆಪ್ಪರ್ ಪೌಡರು, ಅದನ್ನು ಕೂಡ ಸ್ವಲ್ಪ ಕೈಯಿಂದ ತೊಗೊಂಡು ಉದುರಿಸೋಣ ನೀಟಾಗಿ. ಇದಾಗ್ತಿದ್ದ ಹಾಗೇ ನಾವು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 2-3 ಸೆಕೆಂಡ್ ಹೀಗೆ ಇಟ್ಟರೆ ಸಾಕು. ಅದು ಸ್ಟೀಮಲ್ಲಿ ನೀಟಾಗಿ ಬೆಂದ್ಬಿಡುತ್ತೆ. ಈಗ ನೋಡಿ, ನಾನು ಮುಚ್ಚಳ ತೆಗಿತಾ ಇದ್ದೀನಿ. ಎಗ್ ಆಮ್ಲೆಟ್ ರೆಡಿ. ಇದನ್ನು ನೀವು ಎಗ್ ಆಮ್ಲೆಟ್ ಅಂತನಾದರೂ ಕರಿಬೋದು, ಇಲ್ಲ ಎಗ್ ದೋಸೆ ಅಂತನಾದರೂ ಕರಿಬೋದು. ಮಕ್ಕಳಿಗೆಲ್ಲ ಎಗ್ ದೋಸೆ ಅಂತ ಮಾಡಿಕೊಟ್ರೆ ನೀಟಾಗಿ ತಿಂದುಬಿಡ್ತಾರೆ. ಫ್ರೆಂಡ್ಸ್, ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಊಟದ ಜೊತೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಜಾಬ್ಗೆ ಹೋಗೋರು ಮತ್ತು ಬ್ಯಾಚುಲರ್ಸ್ಗಳು, ಹಾಗೆಯೇ ಸ್ಟೂಡೆಂಟ್ಗಳು ರೂಮ್ ಮಾಡ್ಕೊಂಡಿರ್ತಾರೆ. ಇವರೆಲ್ಲ ತುಂಬ ಕಷ್ಟಪಡ್ತಿರ್ತಾರೆ. ಯಾಕಂದರೆ ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಿರ್ತಾರೆ, ಆದರೆ ತಿನ್ನೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ರೈಸ್ ಜೊತೆ ಒಂದು ರಸಮ್ ಇದ್ದರೆ ಸಾಕು ಫ್ರೆಂಡ್ಸ್. ಈ ಥರ ಕ್ವಿಕ್ಕಾಗಿ ಒಂದು ಆಮ್ಲೆಟ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಯಾರೆಲ್ಲ ಎಗ್ ತಿನ್ನದೇ ಇರೋರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಾನು ಇದನ್ನು ಎಗ್ಟೇರಿಯನ್ ಎನ್ನುವ ಪ್ಲೇಲಿಸ್ಟ್ನಲ್ಲಿ ಹಾಕ್ತಾ ಇದ್ದೀನಿ. ಅದರಿಂದ ನಿಮಗೇನೂ ಡಿಸ್ಟರ್ಬ್ ಆಗಲ್ಲ ನನ್ನ ಚಾನಲ್ನಿಂದ. ಜೊತೆಗೆ ಯಾರೆಲ್ಲ ಎಗ್ ತಿಂತಾ ಇದ್ದೀರಾ, ಎಗ್ ಪ್ರಿಯರಿದ್ದೀರಾ, ಖಂಡಿತ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ದಿನಕ್ಕೊಂದು ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಾರೆ. ಅದನ್ನು ಈ ರೀತಿ ಮಾಡಿಕೊಂಡು ತಿನ್ಬೋದು ಮನೆ ಮಂದಿ ಎಲ್ಲ ಖುಷಿಯಾಗಿ. ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.